ವೆರಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಬಿಜೆಪಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಅಚ್ಚರಿಯ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. 2 ಕ್ಷೇತ್ರಗಳಿಗೆ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಗಳನ್ನ ಅಖಾಡಕ್ಕೆ ಇಳಿಸುತ್ತೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹಾಗಿದ್ರೆ ಯಾವ ಕ್ಷೇತ್ರಕ್ಕೆ ಯಾರು ಅಚ್ಚರಿಯ ಅಭ್ಯರ್ಥಿಗಳು, ಇದು ಯಾರು ಕೂಡ ಊಹೆ ಮಾಡಿರದ ವೆರಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಕುಪೇಂದ್ರ ರೆಡ್ಡಿ ಅವರು 5ನೇ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿತಾರೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೆ ವೆರಿ ಫಸ್ಟ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ಮತ್ತೊಂದು ವೆರಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್. 2 ಹೆಸರಾಂತ ವೈದ್ಯರನ್ನ ಅಖಾಡಕ್ಕೆ ಇಳಿಸೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ. ಯಾರು ನಿರೀಕ್ಷೆ ಮಾಡಿರದ ಅಭ್ಯರ್ಥಿಯನ್ನ ಕಳಕ್ಕಿಳಿಸೋದಕ್ಕೆ ಚಿಂತನೆಯನ್ನ ಮಾಡಿರೋದು. ಇಬ್ಬರು ಹೆಸರಾಂತ ವೈದ್ಯರನ್ನ ಕಣಕ್ಕಿಳಿಸೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ನಡೆಸಿದೆ. ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರ, ತುಮಕೂರು ಲೋಕಸಭಾ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ 2 ಅಚ್ಚರಿಯ ಅಭ್ಯರ್ಥಿಗಳು. ಹಾಗಿದ್ರೆ ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋದ್ರೆ, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಎಸ್ ಪರಮೇಶ್ ಅವರು ಸ್ಪರ್ಧೆ ಮಾಡಬಹುದು ಅಂತ ಭಾರಿ ಸುದ್ದಿ ಆಗ್ತಾ ಇದೆ. ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರೇ ಡಾಕ್ಟರ್ ಎಸ್ ಪರಮೇಶ್. ಈ ಬಗ್ಗೆ ಸರ್ವೆಯನ್ನು ನಡೆಸಿ ವರದಿಯನ್ನ ಹೈಕಮಾಂಡ್ ಈಗಾಗಲೇ ಪಡೆದಿದೆ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಡಾಕ್ಟರ್ ಮಂಜುನಾಥ್ ಹಾಗೇನೆ ಡಾಕ್ಟರ್ ಎಸ್ ಪರಮೇಶ್, ಈ 2 ಹೆಸರಾಂತ ವೈದ್ಯರನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ನಡೆಸಿದೆ. ಅಲ್ಲಿಗೆ ಬೆಂಗಳೂರು ಮೂಲದ ನಾಯಕರಿಗೆ ಬಿಗ್ ಶಾಕಿಂಗ್ ಖಚಿತ ಆಗಿದ್ದಾರೆ. ಈ 2 ಖ್ಯಾತನಾಮರನ್ನ ಅಖಾಡಕ್ಕಿಳಿಸಿದ್ರೆ ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ ಯಶಸ್ವಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲವನ್ನ ಅಳೆದು ತೂಗಿ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ವೆರಿ ಎಕ್ಸ್ಕ್ಲೂಸಿವ್. ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್, ಹಾಗೇನೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಎಸ್ ಪರಮೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೋಮಣ್ಣ ಅವರು ಸರ್ವ ಪ್ರಯತ್ನವನ್ನ ನಡೆಸಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಗಿಟ್ಟಿಸ್ಕೋಬೇಕು ಅಂತ. ಇನ್ನು ಇತ್ತೀಚೆಗಷ್ಟೇ ಮಂಜುನಾಥ್ ಅವರ ಹೆಸರು ಭಾರಿ ಓಡಾಡ್ತಾ ಇದೆ. ಅದರಲ್ಲಿ ಹೊಸ ಹೆಸರು ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಎಸ್ ಪರಮೇಶ್. ಸೊ ಬಿಜೆಪಿ ಈ ವಿಚಾರದಲ್ಲಿ ಯಾವ ರೀತಿ ಲೆಕ್ಕಾಚಾರ ಹಾಕಿದೆ, ಇವರ ಲೆಕ್ಕಾಚಾರ ರಣತಂತ್ರ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಕೈ ಹಿಡಿಯಬಹುದು, ಇದಕ್ಕೆ ಪ್ರತಿತಂತ್ರವನ್ನಾಗಿ ಕಾಂಗ್ರೆಸ್ ಯಾವ ದಾಳವನ್ನು ಉರುಳಿಸಬಹುದು, ಇವೆಲ್ಲವೂ ಕೂಡ ಸದ್ಯಕ್ಕೆ ಲೋಕಸಭೆ ಅಖಾಡದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ನಾವು ಗಮನಿಸ್ತಾ ಇದ್ವಿ ಕುಪೇಂದ್ರ ರೆಡ್ಡಿ ಅವರು 5ನೇ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿತಾರೆ ಅಂತ ವೆರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬ್ರೇಕ್ ಮಾಡ್ತು. ಈಗ ಅಚ್ಚರಿಯ ಅಭ್ಯರ್ಥಿಗಳನ್ನ ಅಖಾಡಕ್ಕೆ ಇಳಿಸ್ತಾ ಇದೆ ಅಂತ ಮತ್ತೊಂದು ವೆರಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಪೊಲಿಟಿಕಲ್ ಬ್ಯೂರೋದಿಂದ. ಎಷ್ಟರ ಮಟ್ಟಿಗೆ ಖಚಿತತೆ ಇದೆ ಈ ವಿಚಾರದಲ್ಲಿ? ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ ಏನು ವಿಜಯ್? ಬಹಳ ಪ್ರಮುಖವಾಗಿ ಶ್ರೀಪಾದ್, ಲೋಕಸಭಾ ಚುನಾವಣೆ 28 ಲೋಕಸಭಾ ಕ್ಷೇತ್ರ ಗೆಲ್ಲುವ ನಿಟ್ಟಿನಲ್ಲಿ ಬಿಜೆಪಿ ಹೊಸ ರೀತಿಯ ಒಂದು ಆಲೋಚನೆ, ಹೊಸ ಪ್ರಯೋಗವನ್ನು ಮಾಡ್ತಾ ಇರುವಂಥ ಅದರ ಭಾಗವಾಗಿ ಅಂದರೆ ಸುಮ್ಮನೆ ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ನಿಲ್ಲಿಸ್ತಾ ಇಲ್ಲ, ಎಲ್ಲವನ್ನ ಸರ್ವೆ ನಡೆಸಿ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ಸಂಬಂಧಪಟ್ಟಂತೆ ಸಾಕಷ್ಟು ವರದಿ ತೆಗೆದುಕೊಂಡು ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಅದರ ಭಾಗವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅಚ್ಚರಿಯ ಅಭ್ಯರ್ಥಿಗಳನ್ನು ಬಿಜೆಪಿ ನಿಲ್ಲಿಸೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು, ಬಹುತೇಕವಾಗಿ ತೀರ್ಮಾನ ಆಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಆ ರೀತಿಯ ಒಂದು ಚರ್ಚೆಗಳು ಆರಂಭ ಆಗಿರುವಂಥದ್ದು. ಅದರ ಭಾಗವಾಗಿ ಯಾಕಂದರೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ವಿ ಸೋಮಣ್ಣ ಅವರ ಹೆಸರು ಸಾಕಷ್ಟು ಕೂಡ ಮುನ್ನೆಲೆಗೆ ಬಂದಿತ್ತು. ಆದರೆ ಒಂದಷ್ಟು ಸ್ಥಳೀಯವಾಗಿ ಒಂದಷ್ಟು ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮತ್ತು ಸ್ಥಳೀಯ ಬಿಜೆಪಿ ನಾಯಕರ ಎಲ್ಲವನ್ನು ಕೂಡ ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಶುರುವಾಗಿರುವಂಥದ್ದು ಮತ್ತು ಬೇರೆ ರೀತಿಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಚ್ಚರಿ ಅಭ್ಯರ್ಥಿ ನಿಲ್ಲಿಸೋದಕ್ಕೆ ಮುಂದಾಗಿರುವಂಥದ್ದು. ಅದರ ಭಾಗವಾಗಿ ಅಲ್ಲಿ ಹೆಸರಾಂತ ವೈದ್ಯ ಮತ್ತು ಡಾಕ್ಟರ್ ಅವರನ್ನು ನಿಲ್ಲಿಸೋದಕ್ಕೆ ಡಾಕ್ಟರ್ ಪರಮೇಶ್ ಅವರು ನಿಲ್ಲಿಸೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿರುವಂಥದ್ದು. ಅಂದರೆ ಹೈಕಮಾಂಡ್ನಿಂದ ಎಲ್ಲೊಂದು ಕಡೆ ಸಂದೇಶ ಬಂದಿರಬಹುದು ಅಂತ ಹೇಳಲಾಗ್ತಾ ಇದೆ. ಅದರ ಭಾಗವಾಗಿ ಪ್ರಹ್ಲಾದ್ ಜೋಶಿಯನ್ನು ಭೇಟಿ ಮಾಡಿ ಚರ್ಚೆ ನಡೆಸಿರುವಂಥದ್ದು. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಕ್ಕೆ ತೀರ್ಮಾನ ಆಗಿರುವಂಥದ್ದು. ಈಗಾಗಲೇ ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸಿರುವಂಥದ್ದು. ಅಂದರೆ
ಸರ್ವೆ ಆಧರಿಸಿ ಒಂದಷ್ಟು ಅಭಿಪ್ರಾಯವನ್ನ ಸಂಗ್ರಹಿಸಿ ಬಿಜೆಪಿ ಹೊಸ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂದ್ರೆ 28 ಲೋಕಸಭಾ ಕ್ಷೇತ್ರಗಳು ಗೆಲ್ಲುವಂಥ ಗುರಿ ಇರುವಂಥದ್ದು. ಜೊತೆಗೆ ಅಚ್ಚರಿಯ ಅಭ್ಯರ್ಥಿಗಳನ್ನು ನಿಲ್ಲಿಸಲು ಬಿಜೆಪಿ ಯಾವಾಗಲೂ ಕೂಡ ಒಂದು ರೀತಿಯಲ್ಲಿ ಒಂದು ಪ್ರಯೋಗ ಮಾಡ್ತಾ ಇರುವಂಥದ್ದು. ಅದರ ಭಾಗವಾಗಿ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇಬ್ಬರು ವೈದ್ಯರು ನಿಲ್ಲಿಸುವ ಮೂಲಕ ಒಂದು ಸಂದೇಶ ಕೊಡುವಂಥದ್ದು. ಜೊತೆಗೆ ಬಿಜೆಪಿಗೆ ಒಂದು ರೀತಿಯಲ್ಲಿ ಎಲ್ಲ ಅಭಿಪ್ರಾಯ ವರದಿಯನ್ನು ತೆಗೆದುಕೊಂಡು ಈ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ನೋಡಬೇಕು ಅಭ್ಯರ್ಥಿಗಳ ಆಯ್ಕೆಯ ನಂತರ ಒಂದು ಅಧಿಕೃತವಾಗಿ ಒಂದು ಪಟ್ಟಿ ಪ್ರಕಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ಶ್ರೀಪಾದ್, ಪ್ರಮುಖವಾಗಿ ಎರಡೂ ಕ್ಷೇತ್ರಗಳ ಬಗ್ಗೆ ನಾವು ಫೋಕಸ್ ಮಾಡೋದಾದ್ರೆ, ತುಮಕೂರು ಈಗಾಗಲೇ ಬಿಜೆಪಿ ಬಾಹುಳ್ಯದಲ್ಲಿ ಇರುವಂತಹ ಒಂದು ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ಗೆ ಟಕ್ಕರ್ ಕೊಡೋದಕ್ಕೆ ಮಂಜುನಾಥ್ ಎಷ್ಟರ ಮಟ್ಟಿಗೆ ಶಕ್ತರಾಗಿದ್ದಾರೆ ಅನ್ನೋದು ಒಂದು ಕಡೆ ಆದ್ರೆ, ಯೋಗೇಶ್ವರ್ ಅವರನ್ನ ಸಮಾಧಾನ ಮಾಡಬೇಕು, ಸೋಮಣ್ಣ ಅವ್ರನ್ನ ಸಮಾಧಾನ ಮಾಡಬೇಕು. ಸೊ ಬಿಜೆಪಿ ಈ ನಿಟ್ಟಿನಲ್ಲಿ ಯಾವ ರೀತಿ ಚಿಂತನೆ ನಡೆಸಿದೆ ಅಂತ? ಶ್ರೀಪಾದ್, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಡಿ.ಕೆ. ಸುರೇಶ್ ವಿರುದ್ಧ ಪ್ರಬಲ ಅಭ್ಯರ್ಥಿ ನಿಲ್ಲಿಸಲು ಸಂಬಂಧಪಟ್ಟಂತೆ ಈಗಾಗಲೂ ಕೂಡ ಅದು ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ರೂ ಕೂಡ ಅದು ಬಿಜೆಪಿ ಟಿಕೆಟ್ ಸಂಬಂಧಪಟ್ಟಂತೆ ನಿರ್ಧಾರ ಆಗಿರುವಂಥದ್ದು. ಮತ್ತೆ ಡಿ.ಕೆ. ಸುರೇಶ್ಗೆ ಕೌಂಟರ್ ಕೊಡಬೇಕಾದ್ರೆ ಜಾತಿ ಲೆಕ್ಕಾಚಾರ ಕೂಡ ಒಂದ್ ಕಡೆ ಒಕ್ಕಲಿಗ ಮತಗಳನ್ನು ಸೆಳೆಯುವಂಥದ್ದು, ಜೊತೆಗೆ ಲಿಂಗಾಯತ ಮತಗಳನ್ನು ಸೆಳೆಯುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರಿಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಅಭ್ಯರ್ಥಿ ಯಾರಂತ ಸಿ.ಪಿ. ಯೋಗೇಶ್ವರ್ ಹೆಸರಿದ್ರೂ ಕೂಡ ಸಿ.ಪಿ. ಯೋಗೇಶ್ವರ್ ಎಲ್ಲೊಂದ್ ಕಡೆ ಹಿಂದೇಟು ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರನ್ನ ತಂದಿರುವಂಥದ್ದು. ಜೊತೆಗೆ ದೇವೇಗೌಡರ ಕುಟುಂಬದ ಇದ್ರೂ ಕೂಡ ಅವರು ಬೇರೆ ಅಂದ್ರೆ ಎಲ್ಲ ಪಾರ್ಟಿ ಅಂದ್ರೆ ಎಲ್ಲ ಜನರಲ್ಲೂ ಕೂಡ ಗುರ್ಸ್ಕೊಂಡಿರುವಂಥದ್ದು ಮತ್ತು ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನಪ್ರಿಯತೆ ಹೊಂದಿರುವಂಥದ್ದು. ಇದನ್ನೇ ಕೂಡ ಏನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಅಲ್ಲಿ ಅಂದ್ರೆ ಒಕ್ಕಲಿಗ ಮತಗಳನ್ನು ಸೆಳೆಯುವಂಥದ್ದು ಕೂಡ ನಿಟ್ಟಿನಲ್ಲಿ ಕೂಡ ರಣತಂತ್ರ ಇರುವಂಥದ್ದು. ಒಂದಂತೂ ಸತ್ಯ, ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿದ್ರೆ ಖಂಡಿತವಾಗ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ಗೆ ಚೆಕ್ಮೇಟ್ ಕೊಟ್ಟಂಗೆ ಆಗುತ್ತೆ. ಯಾಕಂದ್ರೆ ಬೇರೆ ಕ್ಷೇತ್ರದಲ್ಲಿ ಓಡಾಡಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಪೈಪೋಟಿ ಕೊಡುವಂಥದ್ದು. ಸಹಜವಾಗಿ ರಿಸಲ್ಟು ಅದು ಯಾರ ಪರವಾಗಿ ಬರುತ್ತೋ ಯಾರು ವಿರುದ್ಧವಾಗಿ ಬರುತ್ತೋ ಅದು ಫಲಿತಾಂಶದ ಬಳಿಕ ಗೊತ್ತಾಗುತ್ತೆ. ಆದರೆ ಡಾಕ್ಟರ್ ಮಂಜುನಾಥ್ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ಕೂಡ ಅವರಿಗೆ ಪೈಪೋಟಿ ಕೊಡುವಂಥದ್ದು, ಅದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಗೊತ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರ ಹೆಸರು ತಂದಿರುವಂಥದ್ದು ಬಹಳ ಪ್ರಮುಖವಾಗಿ. ಶ್ರೀಪಾದ್, ಬೆಂಗಳೂರು ಗ್ರಾಮಾಂತರ ಜೊತೆಗೆ ತುಮಕೂರು ಕ್ಷೇತ್ರನೂ ಕೂಡ, ಯಾಕಂದ್ರೆ ಸೋಮಣ್ಣ ಅವರಿಗೆ ಬಹುತೇಕ ಟಿಕೆಟ್ ಅಂತ ಹೇಳ್ತಾ ಇದ್ರು ಕೂಡ ಅಚ್ಚರಿ ಅಭ್ಯರ್ಥಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಡಾಕ್ಟರ್ ಪರಮೇಶ್ವರ್ನ ನಿಲ್ಲಿಸ್ತಾರೆ, ಡಾಕ್ಟರ್ ಎಸ್ ಪರಮೇಶ್ವರ್ನ ಅಂತ. ಅಷ್ಟರ ಮಟ್ಟಿಗೆ ಅವರ ಹೆಸರನ್ನ ತಂದಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ನೋಡೋದಾದ್ರೆ ಯಾರು ಊಹೆ ಮಾಡದ ಹೆಸರುಗಳನ್ನ ಕೂಡ ತಂದಿದ್ದ ಬಿಜೆಪಿ ತಂದು ಗೆಲ್ಸ್ಕೊಂಡು ಬಂದಿರುವಂಥದ್ದು. ಮತ್ತು ಜೊತೆಗೆ ಸೋಮಣ್ಣ ಅವರಿಗೆ ಸ್ಥಳೀಯವಾಗಿ ಒಂದಷ್ಟು ವಿರೋಧವು ಕೂಡ ಇರುವಂಥದ್ದು. ಮತ್ತೆ ಬಹಳ ಪ್ರಮುಖವಾಗಿ ಸೋಮಣ್ಣಗೆ ಇದು ಬಹಳ ಶಾಕಿಂಗ್ ಆಗಿರುವಂಥದ್ದು. ಯಾಕಂದ್ರೆ ಸೋಮಣ್ಣ ಬೆಂಗಳೂರು ಮೂಲದ ವ್ಯಕ್ತಿ, ಜೊತೆಗೆ ಅಲ್ಲಿ ಸೋಮಣ್ಣ ನಾನೇ ಅಭ್ಯರ್ಥಿಯನ್ನು ಸಂಬಂಧಪಟ್ಟಂತೆ ಬಿಂಬಿತ ಆಗಿತ್ತು. ಈಗ ಡಾಕ್ಟರ್ ಎಸ್ ಪರಮೇಶ್ವರ್ ಹೆಸರು ತೇಲಿ ಬಂದ ಹಿನ್ನೆಲೆಯಲ್ಲಿ ಸೋಮಣ್ಣಗೆ ರಾಜಕೀಯವಾಗಿ ಶಾಕಿಂಗ್ ಆಗಿರುವಂಥದ್ದು. ಯಾಕೆಂದ್ರೆ ನಾನು ಲೋಕಸಭಾ ನಿಂತ್ಕೊಳ್ತೀನಿ ಅಂತ ಹೇಳಿರುವಂಥದ್ದು, ಜೊತೆಗೆ ರಾಜ್ಯಸಭೆ ಮೇಲೆ ಕೂಡ ಕಣ್ಣಿಟ್ಟಿದ್ರು. ರಾಜ್ಯಸಭೆ ಈಗ ಸಿಗಲಿಲ್ಲ, ಲೋಕಸಭೆ ಅಭ್ಯರ್ಥಿ ಅಂತ ಬಿಂಬಿತ ಆಗ್ತಾ ಇತ್ತು ಬಿಜೆಪಿಯಲ್ಲಿ. ಈಗ ಡಾಕ್ಟರ್ ಎಸ್ ಪರಮೇಶ್ವರ್ ಹೆಸರು ಬಂದ ಹಿನ್ನೆಲೆಯಲ್ಲಿ ಅವರಿಗೆ ಅಭ್ಯರ್ಥಿ ಸಂಬಂಧಪಟ್ಟಂತೆ ಶಾಕಿಂಗ್ ಆಗಿರುವಂಥದ್ದು. ಮತ್ತೊಂದು, ಇಲ್ಲಿ ಬಿಜೆಪಿ ಹೈಕಮಾಂಡ್ ಅಂದ್ರೆ ಇದು ಅಧಿಕೃತವಾಗಿ ಅಂತಿಮ ತೀರ್ಮಾನ ಅಲ್ಲ, ಆದರೆ ಇದರ ಸಾಧಕ ಬಾಧಕಗಳ ಬಗ್ಗೆ ಚಿಂತನೆ ನಡೆಸ್ತಾ ಇರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಯಡಿಯೂರಪ್ಪ ಅವ್ರನ್ನು ಕೂಡ ಮೊನ್ನೆ ಒಂದು ಮಹತ್ವದ ಬೆಳವಣಿಗೆ ಕೂಡ ಆಗಿತ್ತು. ನಮ್ಮ ಶ್ರೀಪಾದ್ ಪಾಟೀಲ್ ಆರಂಭದಲ್ಲಿ ಹೇಳ್ತಾ ಇದ್ರು ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತೇಳಿ ಫಸ್ಟ್ ರಿಪೋರ್ಟ್ ಕೊಟ್ಟಿದ್ದು, ಅಂದರೆ ಫಸ್ಟ್ ಬ್ರೇಕಿಂಗ್ ಹೊಡೆದಿದ್ದು ನಾವೇ. ಅದಾದ ಬಳಿಕ ಮುದ್ದಹನುಮೇಗೌಡರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಿದ್ದಾರೆ ಅಂತೇಳಿ ವಿತ್ ಟೈಮಿಂಗ್ಸ್ ಅನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಮಾಹಿತಿಯನ್ನು ಕೊಟ್ಟಿದ್ರು. ಈ ಬೆಳವಣಿಗೆಗಳಾದ ಬಳಿಕ ಈ ಚಿಂತನೆ ಆಗಿದೆಯಾ ಬಿಜೆಪಿ ಪಾಳ್ಯದಲ್ಲಿ ನೋಡಿ. ಈಗ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹೇಳ್ತಾ ಇದ್ರು, ಸೋಮಣ್ಣ ಅವರು ಬಹಳ ಖುಷಿಯಾಗಿದ್ದರು. ದೆಹಲಿ ಓಡಾಟ, ಕ್ಷೇತ್ರದಲ್ಲಿ ಓಡಾಟ, ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲಿ ಮಾತುಕತೆ ನಡೆಸೋದು, ಇದೆಲ್ಲವನ್ನು ಕೂಡ ಮಾಡ್ಕೊಂಡ್ಬಂದಿದ್ರು. ಆದರೆ ಅಚ್ಚರಿಯ ಬೆಳವಣಿಗೆ ಎನ್ನುವಂತೆ ಡಾಕ್ಟರ್ ಪರಮೇಶ್ ಸಿದ್ಧಗಂಗಾ ಆಸ್ಪತ್ರೆ ನಿರ್ದೇಶಕರು, ಸೊ ಇವ್ರಿಗೆ ಈಗ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಘೋಷಣೆ ಆಗಬೇಕಷ್ಟೇ. ಆದರೆ ಮಾಧುಸ್ವಾಮಿ ಮತ್ತೊಂದು ಕಡೆ ವಿ ಸೋಮಣ್ಣ ಇವರಿಬ್ಬರಿಗೂ ಕೂಡ ಟಿಕೆಟ್ ಮಿಸ್. ಹಾಗಾದ್ರೆ ಪರಮೇಶ್ವರ್ಗೆ ಟಿಕೆಟ್ ನೀಡೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆ. ಕಾರಣಗಳು ಬಹುತೇಕ ಇರಬಹುದು. ವಿಜಯ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾಹಿತಿಯನ್ನು ಕೊಡ್ತಾ ಇದ್ರು. ವಿಜಯ್ ನೋಡಿ, ಈಗ ಮುದ್ದಹನುಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೂ
ಈ ಕಡೆ ಬಿಜೆಪಿ ಪಾಳ್ಯದಲ್ಲಿ ಡಾಕ್ಟರ್ ಪರಮೇಶ್ ಅವರನ್ನ ಆಯ್ಕೆ ಮಾಡಿಕೊಳ್ಳುವ ಒಂದು ಆಪ್ಷನ್ ಇಟ್ಕೊಳ್ಳೋದಕ್ಕೂ ಏನ್ ಸಂಬಂಧ? ನಾಗೇಂದ್ರ ಬಾಬು, ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು, ಒಂದಷ್ಟು ಕುತೂಹಲ ಉಂಟಾಗಿರುವಂಥದ್ದು ಸೋಮಣ್ಣ ಅವರ ನಡೆ ಏನು ಅನ್ನೋಂಥದ್ದು. ಯಾಕೆ ಅಂತಂದ್ರೆ ರಾಜ್ಯಸಭೆ ಮೇಲೆ ಕಣ್ಣಿಟ್ಟಿದ್ರು, ರಾಜ್ಯಸಭೆ ಆಗಲಿಲ್ಲ. ಯಾಕಂದ್ರೆ ಬಹಿರಂಗವಾಗಿ ಅವರೇ ಹೇಳಿದ್ರು ರಾಜ್ಯಸಭೆ ಆಕಾಂಕ್ಷಿ ಅಂತ, ಆಗಲಿಲ್ಲ ಬಿಜೆಪಿಯಿಂದ. ಮತ್ತೊಂದು ಕಡೆ ಲೋಕಸಭೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಈಗ ಬಿಜೆಪಿಯ ಮೂವನ್ನ ನೋಡೋದಾದ್ರೆ, ಬಿಜೆಪಿ ನಡೆಯನ್ನ ನೋಡೋದಾದ್ರೆ, ಚಿಂತನೆನೇ ನೋಡೋದಾದ್ರೆ, ಈಗ ಅಲ್ಲಿ ಸೋಮಣ್ಣ ಬದಲಿಗೆ ಡಾಕ್ಟರ್ ಎಸ್ ಪರಮೇಶ್ವರ್ ಅವರ ಹೆಸರು ಈಗ ಬಂದಿರುವಂಥದ್ದು ಮುನ್ನೆಲೆಗೆ. ಈ ಹಿನ್ನೆಲೆಯಲ್ಲಿ ಯಾಕಂದ್ರೆ ಇದು ಇನ್ನೂ ಕೂಡ ಅಂತಿಮ ಅಧಿಕೃತವಾಗಿ ಆಗಿಲ್ಲ. ಒಂದು ವೇಳೆ ಏನಾದರೂ ಕೂಡ ಅಚ್ಚರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಎಸ್ ಪರಮೇಶ್ ತುಮಕೂರು ಲೋಕಸಭಾದಲ್ಲಿ ಬಿಜೆಪಿ ಅಭ್ಯರ್ಥಿ ಆದ್ರೆ ಸೋಮಣ್ಣ ಅವರ ನಡೆ ಏನಾಗಿರುತ್ತೆ ಅನ್ನೋಂಥದ್ದು. ಯಾಕಂದ್ರೆ ಮತ್ತೊಂದು ಕಡೆ ಮುದ್ದನ್ಮೇಗೌಡರನ್ನ ಕಾಂಗ್ರೆಸ್ಗೆ ಕರೆತಂದು ಅಲ್ಲಿ ಅಭ್ಯರ್ಥಿ ಅಂತ ಕೂಡ ಏನೋ ಬಿಂಬಿಸಿ ಆಗಿರುವಂಥದ್ದು. ಆಲ್ರೆಡಿ ಸಚಿವರು ಕೂಡ ಅಂದ್ರೆ ರಾಜಣ್ಣ ಕೂಡ ಅಭ್ಯರ್ಥಿ ಅಂತ ಮುದ್ದನ್ಮೇಗೌಡರ ಹೆಸರನ್ನ ಘೋಷಣೆ ಮಾಡಿರುವಂಥದ್ದು. ಅವರಿಗೆ ಟಿಕೆಟ್ ಬಹುತೇಕವಾಗಿ ಕಾಂಗ್ರೆಸ್ನಲ್ಲಿ ಫಿಕ್ಸ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸೋಮಣ್ಣ ಅವರು ಈಗ ಇತ್ತು ಇಲ್ಲ ಅಂತ ಆಗಿರುವಂಥದ್ದು. ಯಾಕೆಂದ್ರೆ ಸೋಮಣ್ಣಗೆ ಕಾಂಗ್ರೆಸ್ನಿಂದ ಆಫರ್ ಬಂದಿತ್ತು, ಆದ್ರೆ ಸೋಮಣ್ಣ ಅವರು ಕಾಂಗ್ರೆಸ್ಗೆ ಹೋಗ್ಲಿಲ್ಲ. ಈಗ ಬಿಜೆಪಿಲಿ ಕೂಡ ಟಿಕೆಟ್ ಇಲ್ಲ ಅಂತಂದ್ರೆ ಮುಂದೆ ಏನೋ ಅವ್ರ ನಡೆ ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಇರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಆಗಲೇ ಹೇಳಿದ ರೀತಿಯಲ್ಲಿ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರ, ಪ್ರತಿಯೊಂದು ಲೋಕಸಭಾ ಕ್ಷೇತ್ರ ಕೂಡ ಬಿಜೆಪಿಗೆ ಇಂಪಾರ್ಟೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಖುದ್ದು ವಿಜೇಂದ್ರ ಒಂದ್ ಕಡೆ ಸಮೀಕ್ಷೆ ಮಾಡಿಸಿರುವಂಥದ್ದು, ಜೊತೆಗೆ ಬಿಜೆಪಿ ಹೈಕಮಾಂಡ್ ಒಂದ್ ಕಡೆ ಕ್ಷೇತ್ರಗಳಲ್ಲಿ ಸಮೀಕ್ಷೆ ಮಾಡಿ ಮತದಾರರ ಅಭಿಪ್ರಾಯ, ಸ್ಥಳೀಯ ಮುಖಂಡರ ಅಭಿಪ್ರಾಯವನ್ನು ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ಯಾರು ಅಭ್ಯರ್ಥಿ, ಯಾಕಂದ್ರೆ ಅಭ್ಯರ್ಥಿ ಪರ ಯಾರಿದ್ದಾರೆ, ವಿರೋಧ ಯಾರಿದ್ದಾರೆ, ಸ್ಥಳೀಯ ಮುಖಂಡರ ವಿರೋಧ ಇರುವಂಥದ್ದು, ಪರ ಇರುವಂಥದ್ದು, ಮತದಾರರ ಒಲವು ಯಾರ ಕಡೆ ಇದೆ, ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಸಂಗ್ರಹ ಮಾಡಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಮುಂದಾಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.